ಈ ಆಟಿಟ್ಯೂಡ್ ಇತ್ತು ಅಂದ್ರೆ ಏನು ಮಾಡಕ್ ಆಗಲ್ಲ, ಬಿಟ್ಬಿಡ್ರಿ. ಕಲಿಯಾವ್ ಆದ್ಮೇಲೆ ಲಬೋ ಲಬೋ ಒಯ್ಕೋತಾರ, ಆಮೇಲೆ ಅವರು ಒಯ್ಕೋತಾರ. ಮಗ್ಗಿ ಬರೆಯೋದಕ್ಕೆ ಅದೇ ರೀಲ್ಸ್ ನೋಡ್ತಾ 10 ನಿಮಿಷ ರೀಲ್ಸ್ ನೋಡೋಣ ಅಂತ ನೋಡ್ತೀರಾ, ಆ ರೀಲ್ಸ್ 10 ನಿಮಿಷದ ರೀಲ್ಸ್ ನಿಮ್ಗೆ 1 ತಾಸು ಕರ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ನೀವೇನಾದ್ರೂ ನೈಟ್ ಕೂತ್ಕೊಂಡು ಯೋಚನೆ ಮಾಡಿ ಇವತ್ತು ನಾನು ಯಾವ ರೀಲ್ಸ್ ನೋಡಿದೆ ನೆನ್ಪು ಮಾಡ್ಕೊಳ್ಳಿ, ಯಾವ್ದು ನೆನಪು ಬರುತ್ತೆ ರೀ, ಯಾವ್ದು 2-3 ನೆನಪು ಬರುತ್ತೆ, ಅದು ಎಕ್ಸಾಮ್ಗೆ ಹೆಲ್ಪ್ ಆಗಲ್ಲ. ಬಟ್ ಅದೇ ನೀವು 10 ನಿಮಿಷ ಮಗ್ಗಿ ಡೈಲಿ ಬರೆದ್ರೆ ನೋಡಿ, ಎಷ್ಟೋ ಸ್ಟೂಡೆಂಟ್ ಸೀರಿಯಸ್ ಆಗಿ ತಗೊಂಡು ಮಗ್ಗಿ ಬರ್ದವರೆಲ್ಲ ಈಗ ಮೆಂಟಲಿಟಿ ಈಸಿ ಅಂತಿದ್ದಾರೆ. ಎಷ್ಟೋ ಜನಕ್ಕೆ ನಾವೇನ್ ಚಿಕ್ಕ ಮಕ್ಕಳ, ನಾವೇನ್ ಮಗ್ಗಿ ಬರಿಬೇಕಾ, ದೊಡ್ಡವ್ರು ಈ ಆಟಿಟ್ಯೂಡ್ ಇತ್ತು ಅಂದ್ರೆ ಏನು ಮಾಡಕ್ ಆಗಲ್ಲ, ಬಿಟ್ಬಿಡ್ರಿ. ಕಲಿಯೋಬೇಕಾದ್ರೆ ಈ ಆಟಿಟ್ಯೂಡ್ ಬೇಡ. ನೀವು ಬರೆದ್ರು ನಿಮ್ ರೂಮ್ಮೇಟ್ಸ್ ನೋಡಪ್ಪ ಆ ಮಾಸ್ತರ್ಗೂ ಬುದ್ಧಿ ಇಲ್ಲ, ಮೆಂಟಲಿಟಿ ಮಾಸ್ತರ್ ಅವನು ಮೆಂಟಲ್ ಇವನು ಮೆಂಟಲ್, ಮಗ್ಗಿ ಬರೀತಾರೆ. ನಿಮ್ ಜಾಬ್ ಆದ್ಮೇಲೆ ಲಬೋ ಲಬೋ ಒಯ್ಕೋತಾರ, ಆಮೇಲೆ ಅವರು ಒಯ್ಕೋತಾರೆ. ಇರ್ಲಿ, ಆಟಿಟ್ಯೂಡ್ ಇರಬಾರ್ದು ಕಲಿಯೋ ಟೈಮಲ್ಲಿ. ಅಷ್ಟೇ ಬೆಳಗ್ಗೆ ಸರ್ 6 ಗಂಟೆ ಹೇಳಕ್ಕಾಗತ್ತೆ, ಹೇಳ್ರು 1 ವಾರ ಹೇಳ್ರು, ನಿಮ್ ಲೈಫ್ ಚೇಂಜ್ ಆಗೋ ಥರ ನಾನು ಮಾಡ್ತೀನಿ. ನಾನು ಕೆಲವೊಂದು ಟೈಮಲ್ಲಿ 4 ತಾಸು 3 ತಾಸು ಅಷ್ಟೇ ನಿದ್ದೆ ಮಾಡಿದ್ದೀನಿ ಆಯ್ತಾ. ಅಫರ್ಮೇಷನ್ ಕ್ಲಾಸಲ್ಲಿ ಮಗ್ಗಿ ಪ್ರಾಕ್ಟೀಸ್ ಮಾಡಾದ್ಮೇಲೆ ಆಮೇಲೆ ನಿದ್ದೆನೇ ಬರಲ್ಲ, ಮೈಂಡ್ ಫುಲ್ ಆಕ್ಟಿವ್ ಇರುತ್ತೆ. ನೀವು ಯಾವತ್ತರ ಅಕಸ್ಮಾತ್ ನಿಮ್ಗೆ ಏನೋ ಜರ್ನಿ ಮಾಡಿದ್ರೆ ನಿದ್ದೆನೇ ಆಗಿಲ್ಲ, ಉಲ್ಟಾ ಮಗ್ಗಿ ಬರೆದ್ಬಿಟ್ರಿ, ಮೈಂಡ್ ಎಷ್ಟು ಆಕ್ಟಿವ್ ಇರುತ್ತೆ ಅಂದ್ರೆ ನೀವು ರಿಫ್ರೆಶ್ ಆಗಿಬಿಟ್ಟಿರ್ತೀರಿ. ಅಂದ್ರೆ ಮೈಂಡ್ ಅಲ್ಲಿ ಬೇರೆ ಬೇರೆ ವಿಚಾರಗಳು ಬರಲ್ಲ, ನೀವು ಮೈಂಡ್ ಅನ್ನು ಒಂದ್ ಕಡೆ ಫೋಕಸ್ ಮಾಡ್ತೀರಾ. ಓಕೆ ಆಯ್ತು, ನಾಳೆಯಿಂದ ಬೆಳಗ್ಗೆ ನಾನು ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ IG ಅಕಾಡೆಮಿ ಆಪ್ ನೀವು ಡೌನ್ಲೋಡ್ ಮಾಡಿದ್ರೆ ಫಸ್ಟ್ ಅಲ್ಲೇ ಅಫರ್ಮೇಷನ್ ಅಂತ ಸಿಗುತ್ತೆ ನಿಮಗೆ, ಅದನ್ನ ಕ್ಲಿಕ್ ಮಾಡಿ ನಾಳೆ ಬೆಳಗ್ಗೆ 6 ಗಂಟೆಗೆ ಮಗ್ಗಿ ಪ್ರಾಕ್ಟೀಸ್ ಮಾಡೋಣ ಆಯ್ತಾ. ಇದೆಷ್ಟಾಯ್ತು ನನಗೆ ಗೊತ್ತಿದೆ ಏನಂದ್ರೆ, ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರ್ತೀನಲ್ಲ, ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಅವಾಗ ಕಮೆಂಟ್ ಆನ್ ಇರುತ್ತಲ್ಲ, ಅವಾಗ ಸ್ಟೂಡೆಂಟ್ ಸರ್ ಅರ್ಥ ಆಗ್ತಿಲ್ಲ ನನ್ಗೆ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಬೇಸಿಕ್ ಇಲ್ದಂಗೆ ಅವ್ರು ಎಕ್ಸಾಮ್ ಬರ್ದಿರ್ತಾರೆ, ಏನ್ ಅರ್ಥ ಆಗತ್ರಿ, ಏನು ಅರ್ಥನೇ ಆಗಲ್ಲ. ಅದಕ್ಕೋಸ್ಕರ ನಾನು ಅನ್ಕೊಂಡಿದ್ದು ಈ ಕ್ಲಾಸ್ ಮಾಡ್ಲೇಬೇಕು, ಬಹಳ ಇಂಪಾರ್ಟೆಂಟ್. 50 ಡೇಸ್ ಚಾಲೆಂಜ್ ಯಾಕೆ ತಗೊಂಡಿದ್ದೀನಿ, 50 ಡೇಸ್ ಅಲ್ಲಿ ಮೆಂಟಲಿಟಿ ಈಸಿ ಅನ್ಬೇಕು, ನೀವು ಆ ಥರ ಮಾಡ್ತೀನಿ. ಅದು ನಂದು ಒಂದು ರಿಕ್ವೆಸ್ಟ್, ನಾನು ಮತ್ತೆ ಅದು ಹೇಳ್ತೀನಿ, ನೀವು ಬೇಜಾರಾಗಲ್ಲ, ಮಗ್ಗಿ ಕಲೀರಿ, ಬೇಜಾರಾದ್ರೂ ಪರವಾಗಿಲ್ಲ ಕಲೀರಿ. ಲೈಫ್ ಚೇಂಜ್ ಮಾಡುತ್ತೆ. ಮೆಂಟಲಿಟಿಯಿಂದನೇ ಎಷ್ಟೋ ತನಕ ಕಟ್ ಆಫ್ ಕ್ಲಿಯರ್ ಆಗ್ತಿದೆ. ನೀವು ನೋಡಿರ್ಬೋದು ಟೆಲಿಗ್ರಾಮಲ್ಲಿ ಸರ್ ನನ್ನ ಜಾಬ್ ಆಯ್ತಾ, ಮೆಂಟಲಿಟಿನೇ ಇತ್ತೀಚೆಗೆ ಎಲ್ಲರದು ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ಅದೇ ಹೆಲ್ಪ್ ಆಗ್ತಿದೆ. ಮೆಂಟಲಿಟಿನೇ ಚಾಲೆಂಜಿಂಗ್. ಸೆಂಟ್ರಲ್ ಗೌರ್ಮೆಂಟ್ ಅಂತೂ 50% ಮೆಂಟಲಿಟಿ ಬರುತ್ತೆ. ದಯವಿಟ್ಟು ಜಾಣ ಮರಿಯಲ್ಲ, ಮಗ್ಗಿ ಬರಿತೀರಲ್ಲ. ಓಕೆ, ಡೈಲಿ 10 ನಿಮಿಷ ಬರೀತಾರೆ, ನಿಮ್ಗೆ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ, ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಇದರಿಂದ ಬೇರೆ ಸಬ್ಜೆಕ್ಟ್ ನೀವು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ನೀವು ಮೊದಲು ಹಿಂಗೆ ಇಟ್ಕೊಂಡು ಹೋಗ್ತೀರಾ, ಹಂಗಲ್ಲ. ಮೈಂಡ್ ಹೆಂಗ್ ಶಾರ್ಪ್ ಆಗಿರುತ್ತೆ ಅಂದ್ರೆ ನೋಡಿ, ಥಿಂಕ್ ಮಾಡಲಿ ಏನಿದೆ ಹೋಗೋದಿಲ್ಲ. ನೆಕ್ಸ್ಟ್ ನೀವು ಮೈಂಡ್ ಇಲ್ಲೇ ಇರುತ್ತೆ. ನೋಡಿ, ಮೆಂಟಲಿಟಿ ಸಬ್ಜೆಕ್ಟ್ ಅನ್ನ ಸ್ಟೂಡೆಂಟ್ಸ್ ಏನ್ಕೊಂಡಿದ್ದಾರೆ, ಇದನ್ನ ಒಂದು ಸಬ್ಜೆಕ್ಟ್ ಅನ್ಕೊಂಡಿದ್ದಾರೆ. ಹಂಗಲ್ಲ ರೀ, ಮೆಂಟಲಿಟಿ ನಿಮ್ ತೇಲಾಡ್ತಾ ಇರ್ತೀರ, ಮೈಂಡ್ ಎಲ್ಲೆಲ್ಲೋ ತೇಲಾಡ್ತಾ ಇರುತ್ತಲ್ಲ, ಅದನ್ನ ಇಲ್ಲೇ ಇರೋ ತರ ಮಾಡುತ್ತೆ. ನಿಮ್ಗೆ ಏನಾದ್ರು ಮೆಂಟಲಿಟಿ ಇಂಟ್ರೆಸ್ಟ್ ಬಂತು ಅಂದ್ರೆ ಫೋಕಸ್. 4 ಗಂಟೆ ಕ್ಲಾಸಲ್ಲಿ ಯಾಕೆ ಹುಡುಗರು ಅಷ್ಟು ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ, ಅಲ್ಲಿ ಅವ್ರದ್ದು ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. 4 ಗಂಟೆ ಕ್ಲಾಸ್ 1 ತಾಸು ಫೋಕಸ್ಡ್ ಇರ್ತಾರೆ. ಬೇರೆ ಬೇರೆ ವಿಚಾರ ಬಂದ್ರು ಮೈಂಡ್ ಕೇರೆ ಮಾಡಲ್ಲ, ಇಲ್ಲಿ ಕ್ವಶನ್ ಆನ್ಸರ್ ಮಾಡಬೇಕು, ಲೀಡರ್ ಬೋರ್ಡ್ ಅಲ್ಲಿ ಬರಬೇಕು. ಸೊ ಅದಕ್ಕೆ ಸ್ಟೂಡೆಂಟ್ಸ್ 4 ಗಂಟೆ ಕ್ಲಾಸಿಂದ ಹೆಚ್ಚು ಸೆಲೆಕ್ಟ್ ಆಗೋದು, ಅಂದ್ರೆ ಅದರಿಂದನೇ ಅವರಿಗೆ ಏನೋ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗೋ ತರ ಆಗ್ತಿದೆ. ಓಕೆನಾ. ಸೊ ನೀವು ಆ ತರ ಡೈಲಿ ಮೆಂಟಲಿಟಿಗೆ 2 ಅವರ್ ಕೊಡಿ. ಆಮೇಲೆ ಇನ್ನೊಂದು, ಇದು ಒಂದು ಬಹಳ ಸೀರಿಯಸ್ ಮ್ಯಾಟರ್. ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ತಾಸು, ಮಲ್ಗೋಕ್ಕಿಂತ ಮುಂಚೆ ಅರ್ಧ ತಾಸು, ಇವೆರಡು ಟೈಮ್ ತುಂಬಾ ಇಂಪಾರ್ಟೆಂಟ್. ಇವೆರಡು ಟೈಮ್ ಅಲ್ಲಿ ನೀವೇನಾದ್ರೂ ಅನ್ನೆಸೆಸರಿ ಏನಾದ್ರೂ ನೋಡಿದ್ರೆ, ಬೆಳಗ್ಗೆ ಎದ್ದ ತಕ್ಷಣನೇ, ಈಗ ಏನಾಗಿ ಟ್ರೆಂಡ್ ಆಗಿದೆ, ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ ಹೋಗ್ತಾರೆ, ರೀಲ್ಸ್ ನೋಡ್ಕೋತ ಕೂತ್ಕೋತಾರೆ ಆಯ್ತಾ. ಬೆಳಗ್ಗೆ ಎದ್ದ ತಕ್ಷಣನೇ ನೀವೇನ್ ಮೆಸೇಜ್ ಕೊಟ್ರಿ ಮೈಂಡಿಗೆ, ವಾವ್ ಎಂಟರ್ಟೈನ್ಮೆಂಟ್. ನೀವು 30 ಸೆಕೆಂಡ್ ಅದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್. ಎಂಜಾಯ್ಮೆಂಟ್. ಓಕೆ, ನೈಟ್ ಮಲಗೋಕ್ಕಿಂತ ಮುಂಚೆ ಇವತ್ತು ದೊಡ್ಡ ಸಾಧನೆ ಮಾಡಿದೀನಿ, ಭಾಳ ಓದಿದ್ದೀನಿ, ರೀಲ್ಸ್ ನೋಡಿ ಮೈಂಡಿಗೆ ಏನೋ ನೀವು ಮೆಸೇಜ್ ಕೊಡ್ತಾ ಇದೀರಿ, ಎಂಜಾಯ್ಮೆಂಟ್ ಇಂಪಾರ್ಟೆಂಟ್. ಅದೇ ಇವೆರಡು ಟೈಮಲ್ಲಿ ಹೋಗಿ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಮೆಸೇಜ್ ಏನು ಹೋಗುತ್ತೆ, ನನಗೆ ಎಂಜಾಯ್ಮೆಂಟ್ ಇಂಪಾರ್ಟೆಂಟ್ ಅಂತ. ಹಿಡೀರಿ ಈಗ ಬುಕ್ ಫುಲ್ ಡೇ, ಇಲ್ಲಿ ಇರ್ತೀರಿ, ಮೈಂಡ್ ಎಲ್ಲೋ ಹೋಗ್ತಿರುತ್ತೆ. ಅದಕ್ಕೆ ಏನ್ ಬೇಕಾಗಿರುತ್ತೆ, ಈಗ ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ. ಇಲ್ಲಿ ಯಾರು ಕುಣಿಯೋರಿಲ್ಲ, ಇಲ್ಲಿ ನೀವು ಹಿಂಗ್ ಮಾಡಕ್ಕಾಗಲ್ಲ, ಹಿಂಗ್ ಮಾಡ್ಬೇಕು. ಬುಕ್ ಹಿಂಗ್ ಮಾಡ್ಬೇಕು ಅಂದ್ರೆ ಬಹಳ ತ್ರಾಸಾಗುತ್ತೆ, 30 ಸೆಕೆಂಡಲ್ಲಿ ಹಿಂಗ್ ಹೋಗೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಫೋಕಸ್ ಇರಬಾರ್ದು. ಫೋಕಸ್ ಇದ್ರೆ ಅವ್ರು ದುಡ್ಡು ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಸೋಷಿಯಲ್ ಮೀಡಿಯಾದವರು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಂಡೆ ಅವ್ರು ದುಡ್ಡು ಮಾಡೋದು ಆಯ್ತಾ. ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಫೋಕಸ್ ಇದ್ದು ಎಲ್ಲರೂ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅವ್ರಿಗೆ ದುಡ್ಡು ಬರಲ್ಲ. ಅದಕ್ಕೆ ನಿಮ್ ಡಿಸ್ಟ್ರಾಕ್ಷನ್ ಮಾಡೋದಕ್ಕೋಸ್ಕರನೇ ಈ ತರ ರೀಲ್ಸ್ ತೆಗೆದಿರ್ತಾರೆ. ದಯವಿಟ್ಟು ಹೇಳ್ತೀನಿ, ಬಿಟ್ಬಿಟ್ರೆ ಆ ರೀಲ್ಸ್ ನಿಮ್ಮ ಕಾನ್ಸಂಟ್ರೇಷನ್ ಹಾಳು ಮಾಡ್ತಾ ಇದೆ. ಬರಿ ಮಾಡ್ಕೊಂಡು ಸ್ಟೇಟ್ ಟು ಸೆಂಟರ್ 2 ತಯಾರು ಮಾಡಿ. ಆಮೇಲೆ ಇನ್ನೊಂದು, ಕೆಲವರು ಭಾಳ ಆಟಿಟ್ಯೂಡ್, ಆದ್ರೆ ಇದೇ ಆಗ್ತೀನಿ, ಅದಿಲ್ಲ ಸಿಕ್ಬಿಟ್ಟದಾಗಲ್ಲ ಅಂತ ಆಟಿಟ್ಯೂಡ್ ಬೇಡ. ದಯವಿಟ್ಟು ಆ ತರ ಮಾತಾಡಕ್ ಹೋಗ್ಬೇಡಿ. ಯಾವ್ದಾವ್ದು ಎಕ್ಸಾಮ್ ಸಿಗುತ್ತೆ ಅಟೆಂಡ್ ಮಾಡಿ, ಆದ್ರೆ ತಯಾರಿ ಹೆಂಗಿರ್ಬೇಕು, ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಂದ್ರೆ ನನ್ನ ಪ್ರಕಾರ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆದ್ದಂಗಿದು. ತಯಾರಿ ಹಂಗಿರ್ಬೇಕು. ಆಕ್ಚುಲಿ
ಉತ್ತರ ಪ್ರದೇಶದಲ್ಲಿ ಮಾಧವಪಟ್ಟಿ ಅಂತ ಗ್ರಾಮ ಇದೆ. ಅದು ಒಂದು ಹಳ್ಳಿಲೆ ಸುಮಾರು 48 IAS ಆಫೀಸರ್ ಆಗಿದ್ದಾರೆ. ಕುಟುಂಬ ಅದು ಇರೋದೇ ಹಳ್ಳಿ ರೀ, ಒಂದು 100 ಕುಟುಂಬನೂ ಇಲ್ಲ ಅಲ್ಲಿ. ಅಂತಂದ್ರೆ 48 IAS ಆಫೀಸರ್ ಇರೋ ಮನೇಲಿ ಎಲ್ಲರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಎಲ್ಲರೂ ಸೆಟಲ್ಡ್. ಬಟ್ ಆ ಹಳ್ಳಿ ಮಾತ್ರ ಇಂಪ್ರೂವ್ ಆಗಿಲ್ಲ. ಅದನ್ನು ಕೊಟ್ಟಿದ್ರು ಆ ವಿಡಿಯೋದಲ್ಲಿ ನೋಡಿದೆ. ಯಾಕಂದ್ರೆ ಅವರೆಲ್ಲ ಬಿಟ್ಟು ಹೊರಗೆ ಹೋಗ್ತಾರೆ, ಹಳ್ಳಿನ ಉದ್ಧಾರ ಮಾಡಿಲ್ಲ. ಸೊ ಯಾರೋ ಒಬ್ಬ ಆಗಿದ್ದಾನೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಗೊತ್ತಾಯ್ತು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮೊದ್ಲು ಹೆಂಗಿತ್ತು ಅಂದ್ರೆ ಅವ್ರಿಗೆ ಬಡತನ ಜಾಸ್ತಿ ಇತ್ತು. ಅದಕ್ಕೆ ಅವರು ನಮ್ಗೆ ಈ ಸ್ಟೇಟ್ ಬಿಟ್ಟು ಹೋದ್ರೆ ಸಾಕಪ್ಪ ಅಂತ ಹೇಳಿ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರ್ದು ಹೊರಗೆ ಬರೋರು. ಅವ್ರ ತಯಾರಿ ಹೆಂಗಿತ್ತಂದ್ರೆ ಕಾಲೇಜಿಂದಾನೇ ನಡೀತಿತ್ತು ತಯಾರಿ. ನಮ್ದು ತಯಾರಿ ಹಂಗೆ ಇರಬೇಕು. ನಿಮ್ಗೆ ಟಾರ್ಗೆಟ್ ನಿಮ್ಗೆ ಗೊತ್ತಿದೆ, ಈಗ 6 ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ, ಈಗಿಂದ ತಯಾರಿ ಇರ್ಬೇಕು ನಿಮ್ಗೆ. ಎಕ್ಸಾಮ್ ಇನ್ 2-3 ತಿಂಗಳಿದ್ರೆ ಬರೀ ರಿವಿಷನ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ ಹೇಳ್ರಿ, ಎಕ್ಸಾಮ್ ಗೊತ್ತಾಯ್ತಾ ಈಗ ಸ್ಟಾರ್ಟ್ ಮಾಡ್ತೀವಿ ಓದಕ್ಕೆ. ಹೇಳ್ತೀನಿ ಆ ಥರ ಅಲ್ರಿ ಇದು. ನೀವೇನ್ ಗೊತ್ತೀರಿ, ಆಮೇಲೆ ನೀವೇನ್ ಗೊತ್ತೀರಿ, ನಮ್ಮ ಸೀನಿಯರ್ದೇ ಆಗಿಲ್ಲ, ಅವ್ನು ಇಷ್ಟು ವರ್ಷದಿಂದ ಓದ್ತಿದ್ದಾನೆ, ನಂದೆಲ್ಲ ಆಗುತ್ತೆ. ಅವ್ರು ಏನ್ ಮಾಡಿದಾರೆ, ಅವ್ರೇನ್ ರೆಗ್ಯುಲರ್ ಓದ್ತಿದಾರೆ, ಸುಮ್ಮನೆ ಹೋಗ್ತಾರೆ ಲೈಬ್ರರಿ ಕುತ್ಕೊಂತಾರೆ, ಯೋಚನೆ ಕೂತ್ಕೋತಾರೆ. ಇಲ್ಲಿ ರನ್ನಿಂಗ್ ನಡೀತಾ ಇರುತ್ತೆ. ಅವ್ರಿಗೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ನಿಮ್ದು ಒಂದು ಟೈಮ್ ಬರುತ್ತೆ. ದಯವಿಟ್ಟು ಹೇಳ್ತೀನಿ, ಎಕ್ಸಾಮ್ ಹತ್ರ ಬಂದಂಗೆ ಪ್ರಿಪೇರ್ ಆಗಬೇಡಿ. ಡೈಲಿ ರೆಗ್ಯುಲರ್ ಪ್ರಾಕ್ಟೀಸ್ ಇರಲಿ, ಅಟ್ಲೀಸ್ಟ್ 2 to 3 hours ಓದಿ, ಆಯ್ತಾ? ಸರಿ.